ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಅಕೌಂಟಿಂಗ್ದು ಪಾರ್ಟ್ 2ನ ಮಾಡ್ತಾ ಇದ್ದೀನಿ. ಪಾರ್ಟ್ 1ನ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೋಡಿ. ಅದಾದಮೇಲೆ ಪಾರ್ಟ್ 2ನ ನೋಡಿ. ಓಕೆ, ನಾವು ಇವತ್ತು ಏನು ಕಲಿತಾ ಇದ್ದೀವಿ ಅಂತಂದರೆ ಬುಕ್ ಕೀಪಿಂಗಿಗೂ ಮತ್ತು ಅಕೌಂಟಿಂಗ್ ಇರುವಂಥ ಡಿಫ್ರೆನ್ಸಸ್ನ ನೋಡೋಣ. ಓಕೆ, ಫಸ್ಟ್ ಒನ್ ಬುಕ್ ಕೀಪಿಂಗ್ ಅಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಇದೊಂಥರ ಪ್ರೈಮರಿ ಬುಕ್ ಅಂತ ಹೇಳ್ಬೋದು. ಅಂತಂದರೆ ಫಸ್ಟ್ ಇದರಲ್ಲಿ ನಾವು ಎಲ್ಲನೂ ರೆಕಾರ್ಡ್ ಮಾಡಿರ್ತೀವಿ, ಡೇ ಟು ಡೇ ಟ್ರಾನ್ಸಾಕ್ಷನ್ಸ್ನ. ಬಟ್ ಇದು ಅಕೌಂಟಿಂಗ್ ಏನು ಮಾಡುತ್ತೆ ಅಂದರೆ ಅದನ್ನು ಕ್ಲಾಸಿಫೈ ಮಾಡೋದಾಗಿರ್ಬೋದು, ಸಮ್ಮರೈಸ್ ಮಾಡೋದಾಗಿರ್ಬೋದು, ಈ ಥರ ಮಾಡುತ್ತೆ. ಓಕೆ, ಈ ಬುಕ್ ಕೀಪಿಂಗಿಗೂ ಅಕೌಂಟಿಗೆ ಇರುವಂಥ ಡಿಫ್ರೆನ್ಸಸ್ನ ನಾವಿವತ್ತು ನೋಡೋಣ. ಓಕೆ, ಫಸ್ಟ್ ಒನ್, ಬುಕ್ ಕೀಪಿಂಗ್ ಇಟ್ ಈಸ್ ಅ ಪ್ರೊಸೆಸ್ ಕನ್ಸರ್ನ್ ವಿತ್ ರೆಕಾರ್ಡಿಂಗ್ ಆಫ್ ಅ ಟ್ರಾನ್ಸಾಕ್ಷನ್. ಇದ್ರದ್ದು ಕನ್ಸರ್ನ್ ಏನಿರುತ್ತೆ ಅಥವಾ ಇದು ಮೇನ್ ರೆಫರೆನ್ಸ್ ಅಥವಾ ಮೇನ್ ಎದಕ್ಕೆ ಇದು ಕಾನ್ಸಂಟ್ರೇಟ್ ಮಾಡುತ್ತೆ ಅಂದರೆ ರೆಕಾರ್ಡಿಂಗ್ ಆಫ್ ದ ಟ್ರಾನ್ಸಾಕ್ಷನ್ ಆಗಿರ್ಬೋದು. ಆದರೆ ಅಕೌಂಟಿಂಗ್ ಏನು ಮಾಡುತ್ತೆ, ಇಟ್ ಈಸ್ ಅ ಪ್ರೊಸೆಸ್ಸು ಕನ್ಸರ್ನ್ಡ್ ವಿತ್ ಸಮ್ಮರೈಸಿಂಗ್ ಆಫ್ ರೆಕಾರ್ಡಿಂಗ್ ಟ್ರಾನ್ಸಾಕ್ಷನ್. ಇದೇನು ರೆಕಾರ್ಡ್ ಮಾಡಿರ್ತಲ್ವ ಇದನ್ನು ಸಮ್ಮರೈಸ್ ಮಾಡೋದ್ರಲ್ಲಿ ಇದು ಕನ್ಸರ್ನ್ನ ತೋರಿಸುತ್ತೆ. ಓಕೆ, ಐ ಥಿಂಕ್ ಫಸ್ಟ್ ಪಾಯಿಂಟ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತೀನಿ. ಸೆಕೆಂಡ್ ಪಾಯಿಂಟ್, ಇಟ್ ಕಾನ್ಸ್ಟಿಟ್ಯೂಟ್ಸ್ ಆ್ಯಸ್ ಅ ಬೇಸ್ ಫಾರ್ ಅಕೌಂಟಿಂಗ್. ಇದು ಅಕೌಂಟಿಂಗ್ದು ಬೇಸ್ ಅಂತ ಹೇಳ್ಬೋದು. ಯಾವುದು? ಬುಕ್ ಕೀಪಿಂಗ್. ಇಟ್ ಈಸ್ ಕನ್ಸಿಡರ್ ಆ್ಯಸ್ ಅ ಲ್ಯಾಂಗ್ವೇಜ್ ಆಫ್ ದ ಬಿಸ್ನೆಸ್. ಇನ್ನು ಅಕೌಂಟಿಂಗ್ನ ಲ್ಯಾಂಗ್ವೇಜ್ ಆಫ್ ಬಿಸ್ನೆಸ್ ಅಂತ ಹೇಳ್ತೀವಿ. ಯಾಕಂದರೆ ಬುಕ್ ಕೀಪಿಂಗ್ನ ನೋಡಿದ್ರೆ ಯಾವ ಬಿಸ್ನೆಸ್ ಮ್ಯಾನ್ಸಿಗಾಗಿರ್ಬೋದು ಯಾರಿಗೆ ಅದು ಅಂಡರ್ಸ್ಟ್ಯಾಂಡ್ ಆಗಲ್ಲ. ಬಟ್ ಅಕೌಂಟಿಂಗ್ನ ನಾವು ನೋಡಿದಾಗ ಎಲ್ಲರಿಗೂ ಅದು ಒಂದು ಕನ್ವೆ ಮಾಡುತ್ತೆ. ಅದು ನಾವು ಹೇಳಿಲ್ಲ ಅಂತಂದರೂ ಅದೊಂದು ಕನ್ವೆ ಮಾಡುತ್ತೆ ಮತ್ತು ಅದು ಲ್ಯಾಂಗ್ವೇಜ್ ಆಗುತ್ತೆ. ಎದುರ್ದು ಅಂದರೆ ಬಿಸ್ನೆಸ್ ಎಂದು. ಥರ್ಡ್ ಪಾಯಿಂಟ್ ಬಂದುಬಿಟ್ಟು, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಡು ನಾಟ್ ಫಾರ್ಮ್ ದ ಪಾರ್ಟ್ ಆಫ್ ದಿಸ್ ಪ್ರೊಸೆಸ್. ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತಂದರೆ ಟ್ರೇಡಿಂಗ್ ಅಕೌಂಟ್ ಆಗಿರ್ಬೋದು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಗಿರ್ಬೋದು, ಬ್ಯಾಲೆನ್ಸ್ ಶೀಟ್, ಇದು ಇದರಲ್ಲಿ ಬರಲ್ಲ. ಯಾವುದೇ ಪಾರ್ಟ್ನ ಇದು ತಗೊಳ್ಳಲ್ಲ. ಬಟ್ ಅಕೌಂಟಿಂಗ್ ಅಂತಂದರೆ ಈ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆರ್ ಪ್ರಿಪೇರ್ಡ್ ಇನ್ ದಿಸ್ ಪ್ರೊಸೆಸ್ ಆಫ್ ದಿ ಬೇಸಿಸ್ ಆಫ್ ಬುಕ್ ಕೀಪಿಂಗ್ ರೆಕಾರ್ಡ್ಸ್. ಈ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ನ ನಾವು ಬುಕ್ ಕೀಪಿಂಗ್ ಬೇಸಿಸ್ ಮೇಲೆ ರೆಕಾರ್ಡ್ ಮಾಡ್ತೀವಿ, ಪ್ರಿಪೇರ್ ಮಾಡ್ತೀವಿ. ಮ್ಯಾನೇಜರಲ್ ಡಿಸಿಷನ್ ಕ್ಯಾನ್ ನಾಟ್ ಬಿ ಟೇಕನ್ ವಿತ್ ದಿ ಹೆಲ್ಪ್ ಆಫ್ ದೀಸ್ ರೆಕಾರ್ಡ್ಸ್. ಇಲ್ಲಿ ಬುಕ್ ಕೀಪಿಂಗಲ್ಲಿ ನಾವು ನೋಡಿದಾಗ ಯಾವುದೇ ಡಿಸಿಷನ್ನ ನಾವು ತೊಗೊಳೋದಕ್ಕಾಗಲ್ಲ ಬೇಸ್ಡ್ ಆನ್ ದಿಸ್. ಬಟ್ ಅದೇ ಅಕೌಂಟಿಂಗಲ್ಲಿ ನಾವು ಡಿಸಿಷನ್ನ ತೊಗೋಬೋದು. ಇದು ಹೇಗೆ ಅಂತಂದರೆ, ಈಗ ನೀವು ರಫ್ ಬುಕ್ನ ಮಾಡಿರ್ತೀರ, ಅದರಿಂದ ನಿಮ್ಗೆ ಏನಾದರೂ ಕಾನ್ಫಿಡೆನ್ಸ್ ಬರುತ್ತಾ ನಾನು ಈ ಎಕ್ಸಾಮಲ್ಲಿ ಪಾಸ್ ಆಗ್ತೀನಿ ಅಂತ? ಬರಲ್ಲ. ಯಾಕಂದರೆ ಒಂದೊಂದು ಸಬ್ಜೆಕ್ಟ್ಸ್ ಬೇರೆ ಬೇರೆ ಎಲ್ಲನೂ ಮಿಕ್ಸಪ್ ಆಗಿರುತ್ತೆ. ಅದೇ ನೀವು ಒಂದು ಸಪ್ರೇಟ್ ನೋಟ್ಸ್ನ ಓದ್ತಾ ಹೋದಾಗ ನಿಮ್ಗೆ ಏನು ಅನಿಸುತ್ತೆ, ಅಂದರೆ ನಾನು ಮಾಡ್ಬೋದು, ಎಕ್ಸಾಮ್ನ ಪಾಸ್ ಮಾಡ್ಬೋದು ಅಂತಲ್ಲ. ಹಾಗೆ ಮ್ಯಾನೇಜ್ಮೆಂಟ್ ಕೂಡ ಡಿಸಿಷನ್ನ ಅಕೌಂಟಿಂಗ್ ಮೇಲೆ ತಗೋತ್ತೆ, ನಾಟ್ ಬುಕ್ ಕೀಪಿಂಗ್ ಮೇಲೆ ತಗೊಳ್ಳೋದಿಲ್ಲ. ದೇರ್ ಈಸ್ ನೋ ಸಬ್ ಫೀಲ್ಡ್ಸ್ ಇನ್ ಬುಕ್ ಕೀಪಿಂಗ್. ಯಾವುದೇ ಟೈಪ್ಸ್ ಆಗಿರ್ಬೋದು, ಸಬ್ ಫೀಲ್ಡ್ಸ್ ಆಗಿರ್ಬೋದು, ಬುಕ್ ಕೀಪಿಂಗ್ ಇಲ್ಲ. ಆದರೆ ಅಕೌಂಟಿಗೆ ಸಬ್ ಫೀಲ್ಡ್ಸ್ ಇದ್ದಾವೆ. ಇದನ್ನು ನಾನು ಮುಂದೆ ಹೇಳ್ತೀನಿ. ಫಿನಾನ್ಷಿಯಲ್ ಪೊಸಿಷನ್ ಆಫ್ ದಿ ಬಿಸ್ನೆಸ್ ಕ್ಯಾನ್ ನಾಟ್ ಬಿ ಅಸರ್ಟೈನ್ ಟು ದ ಬುಕ್ ಕೀಪಿಂಗ್ ರೆಕಾರ್ಡ್ಸ್. ಫಿನಾನ್ಷಿಯಲ್ ಪೊಸಿಷನ್ ಅಂದರೆ ನಮಗೆ ಗೊತ್ತಾಗಲ್ಲ ನಮ್ಮ ಬಿಸ್ನೆಸ್ ಪ್ರಾಫಿಟಲ್ಲಿದೆಯೋ ಲಾಸಲ್ಲಿದೆಯೋ, ಅಂದರೆ ನಾವು ಬುಕ್ ಕೀಪಿಂಗ್ ನೋಡಿದಾಗ ನಮಗೆ ಅದು ಯಾವುದೂ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಬಟ್ ಆದರೆ ಅಕೌಂಟಿಂಗಿಂದ ನಮಗೆ ಒಂದು ಫಿನಾನ್ಷಿಯಲ್ ಏನು ಪೊಸಿಷನ್ ಇರುತ್ತಲ್ವ ಅದನ್ನು ನಾವು ಅಸರ್ಟೈನ್ ಮಾಡ್ಬೋದು. ಅಂದರೆ ನಮ್ಗೆ ಗೊತ್ತಾಗುತ್ತೆ ನಮ್ಮ ಬಿಸ್ನೆಸ್ ಯಾವ ಲೆವೆಲಲ್ಲಿದೆ ಅಂತ. ಐ ಥಿಂಕ್ ಡಿಫ್ರೆನ್ಸ್ ಬಿಟ್ವೀನ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಸಬ್ ಫೀಲ್ಡ್ಸ್ ಆಫ್ ಅಕೌಂಟಿಂಗ್ ಅಂದರೆ ಟೈಪ್ಸ್ ಆಫ್ ಅಕೌಂಟಿಂಗ್ ಅಂತ ಹೇಳ್ತೀವಿ. ಇಲ್ಲಿ 5 ಟೈಪ್ಸ್ ಆಫ್ ಅಕೌಂಟಿಂಗ್ ಇದೆ. ಫಿನಾನ್ಷಿಯಲ್ ಅಕೌಂಟಿಂಗ್, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಕಾಸ್ಟ್ ಅಕೌಂಟಿಂಗ್, ಸೋಷಲ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್, ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್, ಇದೆಲ್ಲ ಸಬ್ ಫೀಲ್ಡ್ಸ್ ಅಂತ ಹೇಳ್ತೀವಿ. ಈ ಫಿನಾನ್ಷಿಯಲ್ ಅಕೌಂಟಿಂಗ್ ಅಂದರೆ ನಾವು ಈಗೇನು ಕರೆಂಟಾಗಿ ಓದ್ತಾ ಇದ್ದೀವಲ್ಲ ಅದನ್ನು ನಾವು ಫಿನಾನ್ಷಿಯಲ್ ಅಕೌಂಟಿಂಗ್ ಅಂತ ಹೇಳ್ತೀವಿ. ಅಂದರೆ ಫಿನಾನ್ಸ್ ರಿಲೇಟೆಡ್ ಅಕೌಂಟಿಂಗ್ನ ನಾವು ಇದರಲ್ಲಿ ಮಾಡ್ತೀವಿ. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂದರೆ ಕಂಪ್ನಿಯಲ್ಲೇ ಮ್ಯಾನೇಜ್ ಮಾಡೋದಾಗಿರ್ಬೋದು, ಯಾವುದೇ ಡಿಸಿಷನ್ನ ತೊಗೊಳ್ಳೋದಾಗಿರ್ಬೋದು, ಅದರ ರಿಲೇಟೆಡ್ ಆಗಿ ನಾವು ಏನಾದರೂ ಡಿಸಿಷನ್ನ ತೊಗೊಂಡ್ರೆ ಅಥವಾ ಅದರದ್ದು ಅಕೌಂಟಿಂಗ್ ಮಾಡಿದ್ರೆ ಅದನ್ನು ನಾವೇನಂತ ಹೇಳ್ತೀವಿ, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ಹೇಳ್ತೀವಿ. ಕಾಸ್ಟ್ ಅಕೌಂಟಿಂಗ್ ಅಂತಂದರೆ ಈಗ ನಾವು ಯಾವುದೊಂದು ಪ್ರಾಡಕ್ಟ್ನ ರೆಡಿ ಮಾಡಬೇಕಲ್ವ, ಆ ಪ್ರಾಡಕ್ಟಿಗೆ ಇಷ್ಟೆಲ್ಲ ಕಾಸ್ಟ್ ಆಗಿದೆ ಅಥವಾ ಯಾವ ಟೈಪ್ ಅದನ್ನು ಕಾಸ್ಟನ್ನು ನಾವು ಡಿಟರ್ಮೈನ್ ಮಾಡ್ತೀವಿ, ಅದನ್ನು ನಾವೇನಂತ ಹೇಳ್ತೀವಿ, ಕಾಸ್ಟ್ ಅಕೌಂಟಿಂಗ್ ಅಂತ ಹೇಳ್ತೀವಿ. ಈ ಸೋಷಲ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಅಂತಂದರೆ ಇದು ಯಾರು ಅಕೌಂಟಿಂಗ್ ಮಾಡ್ತಾರೆ ಅಂತಂದರೆ, ಈಗ ಇಟ್ ಈಸ್ ಕೆಮಿಕಲ್ ಕಂಪನಿ ಇರುತ್ತೆ ಅಂತ ತಿಳ್ಕೊಳ್ಳಿ. ಅವರಿಗೆ ಗೊತ್ತು ನಾವು ಸೊಸೈಟಿಗೆ ಹಾರ್ಮ್ ಮಾಡ್ತಾ ಇದ್ದೀವಿ ಅಂತ, ಬಿಕಾಸ್ ಅವ್ರ ಕೆಲಸನೇ ಅಂದರೆ ಕೆಮಿಕಲ್ನ ರೆಡಿ ಮಾಡೋದಾಗಿರುತ್ತೆ. ಬಟ್ ಅಂಥವ್ರು ಈ ಸೋಷಲ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ನ ರೆಡಿ ಮಾಡಬೇಕಾಗತ್ತೆ. ಎಲ್ಲ ಕಂಪ್ನೀಸ್ಗೂ ಇದು ಅಪ್ಲೈ ಆಗಲ್ಲ. ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಅಂತಂದರೆ ಹ್ಯೂಮನ್ಸ್ ಅಂದರೆ ಸ್ಟಾಫ್ಸ್ ಆಗಿರ್ಬೋದು, ಎಂಪ್ಲಾಯೀಸ್ ಆಗಿರ್ಬೋದು, ವರ್ಕರ್ಸ್ ಆಗಿರ್ಬೋದು, ಇವರಿಗೆಲ್ಲ ಇದು ಅಪ್ಲೈ ಆಗುತ್ತೆ.
ಐ ಥಿಂಕ್ ನಿಮಗೆ ಸಬ್ ಫೀಲ್ಡ್ಸ್ ಆಫ್ ಅಕೌಂಟಿಂಗ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತೀನಿ. ಇದರಲ್ಲಿ ಜಾಸ್ತಿ ಏನು ನೀವು ತಲೆ ಕೆಡ್ಸ್ಕೊಳ್ಳೋಂಥ ಅಗತ್ಯ ಇಲ್ಲ, ಬಿಕಾಸ್ ನೀವು ಇದನ್ನೆಲ್ಲ ಮುಂದೆ ಡಿಗ್ರಿಯಲ್ಲಿ ಅದನ್ನು ಓದ್ತೀರಾ. ಓಕೆ, ನೆಕ್ಸ್ಟ್ ಒಂದು ಟಾಪಿಕ್ ಬಂದುಬಿಟ್ಟು ಯೂಸರ್ಸ್ ಆಫ್ ಅಕೌಂಟಿಂಗ್ ಇನ್ಫಾರ್ಮೇಷನ್. ಯೂಸರ್ಸ್ ಆಫ್ ಅಕೌಂಟಿಂಗ್ ಇನ್ಫಾರ್ಮೇಷನ್ ಅಂದರೆ ಅಕೌಂಟಿಂಗ್ ಇನ್ಫಾರ್ಮೇಷನ್ ಯಾರಿಗೆಲ್ಲ ಬೇಕು, ಯಾರೆಲ್ಲ ಇದನ್ನು ಯೂಸ್ ಮಾಡ್ತಾರೆ ಅಂತ. ಈಗ ಒಂದು ಕಂಪನಿ ಇದೆ ಅಂತ ತಿಳ್ಕೊಳ್ಳಿ, ಅದ್ರ ಅಕೌಂಟಿಂಗ್ ಇನ್ಫಾರ್ಮೇಷನ್ ಯಾರಿಗೆಲ್ಲ ಬೇಕಾಗುತ್ತೆ, ಎಲ್ಲರಿಗೂ ಬೇಕಾಗಲ್ಲ, ಅದು ನೆಸಸರಿ ಇರಲ್ಲ. ಬಟ್ ಯಾರಿಗೆ ಬೇಕಾಗುತ್ತೆ ಅಂದರೆ ಫಸ್ಟ್ ಆಫ್ ಆಲ್ ಇನ್ವೆಸ್ಟರ್ಸಿಗೆ ಬೇಕಾಗುತ್ತೆ. ಈಗ ನೋಡಿ, ನಾವು ಯಾವುದಾದ್ರೂ ಕಂಪನಿಗೆ ಇನ್ವೆಸ್ಟ್ ಮಾಡಬೇಕು ಅಥವಾ ದುಡ್ಡು ಹಾಕಬೇಕು ಅಂತಂದಾಗ ನಮಗೆ ಆ ಕಂಪನಿದು ಎಲ್ಲ ಮಾಹಿತಿ ಗೊತ್ತಿರಬೇಕಾಗುತ್ತೆ. ಯಾಕಂದರೆ ಅದು ನಮ್ಮ ಹಣ ಇರುತ್ತೆ, ನಾವು ಅದನ್ನು ಕರೆಕ್ಟಾಗಿ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಅದಕ್ಕೆ ಅವರಿಗೆ ಬೇಕಾಗುತ್ತೆ. ಲೆಂಡರ್ಸ್ ಅಥವಾ ಲೀಡರ್ಸ್ ಅವ್ರಿಗೆ ಕೂಡ ಹೀಗೆ ಇನ್ವೆಸ್ಟ್ ಮಾಡೋಕ್ಕೆ ಅವ್ರಿಗೂ ಬೇಕಾಗುತ್ತೆ. ಕಸ್ಟಮರ್ಸಿಗೆ ಯಾಕೆ ಬೇಕಂತಂದರೆ ನಾವು ಆ ಕಂಪನಿ ಪ್ರಾಡಕ್ಟನ್ನ ಯೂಸ್ ಮಾಡ್ತಾ ಇರ್ತೀವಲ್ಲ, ಆ ಕಂಪನಿದು ನಮಗೆ ಇನ್ಫಾರ್ಮೇಷನ್ನ ಬೇಕಾಗಿರುತ್ತೆ. ಮತ್ತು ಆ್ಯಸ್ ಅ ಪಬ್ಲಿಕ್ಸ್ ಕೂಡ ಬೇಕಾಗುತ್ತೆ. ಕಸ್ಟಮರ್ಸ್ ಬೇರೆ, ಪಬ್ಲಿಕ್ ಬೇರೆ. ಎಂಪ್ಲಾಯೀಸ್ಗೆ ಯಾಕಂದರೆ ಅಲ್ಲಿ ಹೇಗೆ ನಡೀತಾ ಇದೆ, ನಮ್ಮದು ಕಂಪನಿ ಗುಡ್ ವೇ ಅಲ್ಲಿದೆಯಾ ಅಥವಾ ಲಾಸಲ್ಲಿ ನಡೀತಾ ಇದೆಯಾ, ಎಲ್ಲನೂ ಅವರಿಗೂ ಇನ್ಫಾರ್ಮೇಷನ್ ಬೇಕಾಗುತ್ತೆ. ಸಪ್ಲೈಯರ್ಸ್ ಆ್ಯಂಡ್ ಕ್ರೆಡಿಟರ್ಸ್ ಅಂದರೆ ಈಗ ಯಾರಾದರೂ ಸಪ್ಲೈ ಮಾಡ್ತಿರ್ತಾರೆ, ಅವ್ರು ಏನೋ ಒಂದು ಪ್ರಾಡಕ್ಟ್ಸ್ನ ಸಪ್ಲೈ ಮಾಡ್ತಿರ್ತಾರೆ ಅಥವಾ ಕ್ರೆಡಿಟಲ್ಲಿ ಕೊಟ್ಟಿರ್ತಾರಲ್ವ, ಅಂದರೆ ಕ್ರೆಡಿಟಲ್ಲಿ ಕೊಟ್ಟೋರಿಗೂ ಕೂಡ ಅದು ವಾಪಸ್ ಬರುತ್ತೋ ಇಲ್ವೋ ಅಂತ ಭಯ ಇರುತ್ತಲ್ವ, ಅವರಿಗೂ ಬೇಕಾಗುತ್ತೆ. ಗೌರ್ಮೆಂಟ್ ಆ್ಯಂಡ್ ದೇರ್ ಏಜೆನ್ಸಿಗೆ, ಮ್ಯಾನೇಜ್ಮೆಂಟಿಗೆ, ಬಿಕಾಸ್ ಅವ್ರ ಡಿಸಿಷನ್ಸ್ನ ತೊಗೋಬೇಕಲ್ವ ಮ್ಯಾನೇಜ್ಮೆಂಟ್, ಅವರಿಗೂ ಕೂಡ ಈ ಇನ್ಫಾರ್ಮೇಷನ್ ಬೇಕಾಗುತ್ತೆ. ಐ ಥಿಂಕ್ ಯೂಸಸ್ ಆಫ್ ಅಕೌಂಟಿಂಗ್ ನೆನ್ಪಿಟ್ಕೊಳ್ಳಿ, ಅಂದರೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತೀನಿ. ಲಿಮಿಟೇಷನ್ಸ್ ಆಫ್ ಅಕೌಂಟಿಂಗ್ ಅಂತಂದರೆ ಏನೆಲ್ಲ ಡ್ರಾಬ್ಯಾಕ್ಸ್ ಇದ್ದಾವೆ ಅಥವಾ ಏನೆಲ್ಲ ಇದರಿಂದ ಲಿಮಿಟೇಷನ್ಸ್ಗಳಿದ್ದಾವೆ ಅಕೌಂಟಿಂಗ್ನ ಮಾಡೋದ್ರಿಂದ ಅಕೌಂಟಿಂಗಿಂದ ಅಂತ ನೋಡೋಣ. ಓಕೆ, ಫಸ್ಟ್ ಬಂದುಬಿಟ್ಟು ದ ಬ್ಯಾಲೆನ್ಸ್ ಶೀಟ್ ಕ್ಯಾನ್ ನಾಟ್ ರಿಫ್ಲೆಕ್ಟ್ ದ ವ್ಯಾಲ್ಯೂ ಆಫ್ ಸರ್ಟನ್ ಫ್ಯಾಕ್ಟರ್ಸ್ ಲೈಕ್ ಅ ಲಾಯಲ್ಟಿ, ಸ್ಕಿಲ್ ಆಫ್ ಅ ಪರ್ಸನಲ್ ವಿಚ್ ಕ್ಯಾನ್ ಬಿ ಮೋಸ್ಟ್ ವ್ಯಾಲ್ಯೂಯಬಲ್ ಅಸೆಟ್. ಈಗ ನೋಡಿ, ನಾನು ಒಂದು ಕಂಪ್ನಿಯಲ್ಲಿ 5-10 ವರ್ಷದಿಂದ ವರ್ಕ್ ಮಾಡ್ತಾ ಇರ್ತೀನಿ ಅಂತ ತಿಳ್ಕೊಂಡು, ನಾನು ತುಂಬ ಲಾಯಲ್ ಆಗಿ ವರ್ಕ್ ಮಾಡ್ತಾ ಇರ್ತೀನಿ. ಬಟ್ ಬ್ಯಾಲೆನ್ಸ್ ಶೀಟಲ್ಲಿ ನನ್ನ ಲಾಯಲ್ಟಿನ ಯಾವತ್ತೂ ಪ್ರೆಸೆಂಟ್ ಮಾಡೋದಿಲ್ಲ. ನಾನು ಎಷ್ಟೇ ಲಾಯಲ್ ಆಗಿರ್ಬೋದು, ಎಷ್ಟೇ ನನಗೆ ಸ್ಕಿಲ್ ಇರ್ಬೋದು, ಇದು ಅದ್ರದ್ದು ಲಿಮಿಟೇಷನ್ ಅಂತ ಹೇಳ್ಬೋದು. ಅಂದರೆ ನಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ನಾವು ಅಸೆಟ್ಸು, ಲಯಬಿಲಿಟೀಸ್ ಇಷ್ಟೇ ತೋರಿಸ್ತೀವಿ, ಹೊರತಾಗಿ ನಾವು ಯಾವುದೇ ಪರ್ಸ್ನಲ್ ಸ್ಕಿಲ್ಸ್ನ ತೋರಿಸೋದಿಲ್ಲ. ಬಟ್ ಅದು ಕೂಡ ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ಗಳೇ ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಬ್ಯಾಲೆನ್ಸ್ ಶೀಟ್ ಶೋಸ್ ದ ಪೊಸಿಷನ್ ಆಫ್ ದಿ ಬಿಸ್ನೆಸ್ ಆನ್ ದ ಡೇಟ್ ಆಫ್ ದಿ ಇಟ್ಸ್ ಪ್ರಿಪ್ರೇಷನ್, ನಾಟ್ ಆನ್ ದಿ ಫ್ಯೂಚರ್. ನಾವು ಬ್ಯಾಲೆನ್ಸ್ ಶೀಟ್ ಯಾವಾಗ ಏನಾದರೂ ಪ್ರಿಪೇರ್ ಮಾಡಿರ್ತೀವಿ ಅಂದರೆ ಆ ಡೇಟಿಂದ ಅಷ್ಟೇ ಅದು ತೋರಿಸುತ್ತೆ ನಮಗೆ ಪೊಸಿಷನ್ ಯಾವ ರೀತಿ ಇದೆ ಅಂತ. ಬಟ್ ಅದು ನಮಗೆ ಫ್ಯೂಚರ್ದು ಏನು ತೋರಿಸೋದಿಲ್ಲ ಅಂತ. ಅಂದರೆ ಫ್ಯೂಚರಲ್ಲಿ ಏನಾಗುತ್ತೆ ಅಂತ ನಮ್ಗೆ ಗೊತ್ತಾಗಲ್ಲ. ಬಟ್ ಪ್ರೆಸೆಂಟಲ್ಲಿ ಅದು ಏನು ಆನ್ ದ ಡೇಟ್ ನಾವೇನು ಪ್ರಿಪ್ರೇಷನ್ ಮಾಡಿರ್ತೀವಲ್ಲೋ ಅವಾಗಷ್ಟೇ ಅದು ತೋರಿಸುತ್ತೆ. ದೇರ್ ಈಸ್ ಅ ಒಕೇಶನ್ ವೆನ್ ಅಕೌಂಟಿಂಗ್ ಪ್ರಿನ್ಸಿಪಲ್ ಕಾನ್ಫ್ಲಿಕ್ಟ್ಸ್ ಈಚ್ ಅದರ್. ಅಂದರೆ ಪ್ರಿನ್ಸಿಪಲ್ಸ್ನ ಮುಂದೆ ನಿಮಗೆ ಹೇಳ್ತೀನಿ, ಅದನ್ನು ಟಾಪಿಕ್ ಇದೆ. ಆವಾಗ ಪ್ರಿನ್ಸಿಪಲ್ಸ್ ಇರ್ತಾವಲ್ವ, ಅವೆಲ್ಲ ಸ್ವಲ್ಪ ಅಂದರೆ ಒಂದೊಂದು ಪ್ರಿನ್ಸಿಪಲ್ ಕಾನ್ಫ್ಲಿಕ್ಟ್ ಆಗೋದಿರ್ಬೋದು ಅಥವಾ ಮಿಸ್ ಮ್ಯಾಚ್ ಆಗೋದಿರು, ಇದನ್ನು ಕೂಡ ಲಿಮಿಟೇಷನ್ಸ್ ಆಗುತ್ತೆ. ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಕನ್ಸಿಡರ್ ದೋಸ್ ಅಸೆಟ್ಸ್ ವಿಚ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಮಾನಿಟರಿ ಟರ್ಮ್ಸ್. ಅಂದರೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಏನಿರ್ತವೆ ಅದನ್ನು ನಾವು ಯಾವಾಗಲೂ ಮಾನಿಟರಿ ಟರ್ಮ್ಸ್ ಅಂದರೆ ಮನಿ ಟರ್ಮ್ಸಿಂದಾನೇ ನಾವು ಅದನ್ನು ಶೋ ಮಾಡಬೇಕಾಗುತ್ತೆ. ಎನಿ ಅದರ್ ಶೋ ಮಾಡೋದಕ್ಕೆ ಆಗಲ್ಲ. ಇವು ಸಮ್ ಲಿಮಿಟೇಷನ್ಸ್ ಇದ್ದಾವೆ. ಇದಕ್ಕೆ ಬಿಟ್ಟು ನಿಮಗೆ ಸುಮಾರು ಸಿಗ್ಬೋದು, ಬಟ್ ಇವು ಮೇನಾಗಿ ಅಂತ ನಾನು ಹೇಳ್ತೀನಿ. ಓಕೆ, ಇವತ್ತು ನಾನು ಇಷ್ಟನ್ನು ಕವರ್ ಮಾಡಿದ್ದೀನಿ. ನೆಕ್ಸ್ಟಲ್ಲಿ ಇನ್ನು ನಾವು ಬೇಸಿಕ್ ಟರ್ಮ್ಸ್ ಆಫ್ ಅಕೌಂಟಿಂಗ್ನ ತಿಳ್ಕೊಳ್ಳೋಣ. ಯಾಕಂದರೆ ನಾವು ಬೇಸಿಕ್ ಟರ್ಮ್ಸ್ ಅಂದರೆ ಪ್ರತಿಯೊಂದು ನಾನು ನಿಮಗೆ ಸೇಲ್ಸು, ಪರ್ಚೇಸು, ಕ್ರೆಡಿಟಾರ್ಸು, ಡೆಬಿಟಾರ್ಸ್, ನೀವು ಯಾಕಂದರೆ ನೀವು ಇದ್ದವರಿಗೆ ಏನೂ ಅದು ಅಂಡರ್ಸ್ಟ್ಯಾಂಡ್ ಇರಲ್ಲ. ಅದನ್ನು ನಾನು ಮುಂದಿಂದು ಲೆಕ್ಚರಲ್ಲಿ ಕವರ್ ಮಾಡ್ತೀನಿ. ಓಕೆ, ಇದು ಅಂದರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತೀನಿ. ಇಫ್ ಇನ್ ಕೇಸ್ ನಿಮಗೆ ಏನೇ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಅದನ್ನು ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡೋಂಗೆ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಮತ್ತು ಇದು ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.